ಹಾಯ್ ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಭಗವಂತ ಈಶ್ವರ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಮೃದ್ಧಿ ಎಲ್ಲರಿಗೂ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶಿವರಾತ್ರಿ ಹಬ್ಬದ್ದು ಒಂದು ಪುಟ್ಟ ವೀಡಿಯೋ ಆಗಿರುತ್ತೆ ಇದು. ಸೊ ನಾನು ಇವಾಗ ಬಂದ ತಕ್ಷಣ ಸ್ಟಾರ್ಟ್ ಮಾಡಿದ ತಕ್ಷಣ ಒಂದು ಪಾರ್ಸಲ್ಲಿ ಒಂದು ಆರ್ಡ್ರ್ ಮಾಡಿದ್ದೆ. ಅದು ಪಾರ್ಸಲ್ ಬಂದಿತ್ತು, ಅದು ಅನ್ಬಾಕ್ಸ್ ಮಾಡ್ತಾಯಿದ್ವಿ. ಏನಪ್ಪ ಅಂತ ಅಂದರೆ ಮಕ್ಕಳುಗಳಿಗೆ ABCDದು ಮತ್ತು ನಂಬರ್ಸು ಇದು ಚಿಕ್ಕದೊಂದು ಬುಕ್ಗಳಿತ್ತು. ಅದು ಆರ್ಡ್ರ್ ಮಾಡಿದ್ದೆ, ಅದು ಇವತ್ತೇ ಬಂದಿತ್ತು. ಸೊ ಇದು ಒಂದು ₹250 ಏನೋ ಇತ್ತು. ಇದು ನನಗೇನೋ ವರ್ತ್ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು, ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದರು. ಕಲರ್ಸು, ನಂಬರ್ಸು, ಆಮೇಲೆ ಅನಿಮಲ್ಸು, ಫ್ರೂಟ್ಸು, ಸ್ನ್ಯಾಪ್ಸು, ಬರ್ಡ್ಸು, ABCDದು ಪ್ರತಿಯೊಂದು ಅದೇ ಥರ ಒಂದರಲ್ಲಿತ್ತು. ಅದಕ್ಕೋಸ್ಕರನೇ ನಾನು ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದೆ. ಅದು ತುಂಬ ಚೆನ್ನಾಗಿ ಬಂದಿತ್ತು. ನಾನು ವರ್ತ್ ಅನ್ನಿಸ್ತು. ನಾನು ಅದಕ್ಕೋಸ್ಕರನೇ ಇದೇ ಫಸ್ಟ್ ಟೈಮ್ ಈ ಥರ ಅಂದರೆ ಆರ್ಡ್ರ್ ಮಾಡ್ತಾಯಿರ್ತೀನಿ ಮೀಶೋದಲ್ಲಿ. ಅಂದರೆ ಪಾಪುಗೆ ಅಂತ ಹೇಳ್ಬಿಟ್ಟು ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದೆ. ಚೆನ್ನಾಗಿತ್ತು. ಪಾಪು ಅದು ಇಟ್ಕೊಂಡು ಅದನ್ನೆಲ್ಲ ಗುರ್ತಿಸಿ ಹೇಳ್ತಾ ಇರ್ತಾಳಲ್ಲ, ಆವಾಗ ಓ ಇದು ಕರೆಕ್ಟ್ ಆಯಿತು ಅನ್ನಿಸ್ತು ನನಗೇನೋ ತೊಗೊಂಬಂದಿದ್ದು. ಸೊ ಇವತ್ತಿನ ದಿವಸ ಇವತ್ತು ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ನಾವು ನಮ್ಮೂರಿಂದ ಪಕ್ಕದ ಊರಿಗೆ ವರ್ಷ ಶಿವರಾತ್ರಿ ದಿವಸ ಪೂಜೆಗೆ ಹೋಗ್ತೀವಿ. ಮಿಸ್ ಮಾಡೋದೇ ಇಲ್ಲ. ನಾನು ತುಂಬ ವರ್ಷದಿಂದ ಹೋಗ್ತಾಯಿದ್ದೀನಿ. ಅಲ್ಲಿ ಅದು ಈಶ್ವರನ ದೇವಸ್ಥಾನನೇ. ಸೊ ನಾನು ನಮ್ಮ ಮನೆಯವರು, ನಮ್ಮ ಮೇಘ ಅಂತವಳು, ನಮ್ಮ ಪಾಪ ಎಲ್ಲ ಒಂದೇ ಸತಿ ಬೈಕಲ್ಲಿ ಹೋಗ್ತಾ ಇದ್ದು. ಅವಳು ಅಮ್ಮ ನಿನ್ನ ಜೊತೆನೇ ಕೂತ್ಕೊತೀನಿ ಅಂತ ಹೇಳ್ಬಿಟ್ಟು ನನ್ನನ್ನು ತಪ್ಕೊಬಿಟ್ಟು ಕೂತಿದ್ಲು ಅವಳು. ಅಲ್ಲಿಂದ ಒಂದು ದೇವಸ್ಥಾನಕ್ಕೆ ಈ ವರ್ಷವೇ ಸ್ವಲ್ಪ ಲೇಟಾಗಿ ಹೋಗಿದ್ದು. ಯಾಕಂದರೆ ನಾವು ವರ್ಷ ಹೋದಾಗ ಪೂಜೆ ಎಲ್ಲ ನಾವು ಹೋಗಿ ಎಷ್ಟೋ ಒಂದೊಂದು ಗಂಟೆ ಟೈಮ್ ಕೂತ್ಕೊಬಿಟ್ಟು ಆಮೇಲೆ ಪ್ರಸಾದ ತೊಗೊಂಡಿದ್ವಿ. ಈ ಸತಿ ಸ್ವಲ್ಪ ಲೇಟಾಗಿ ಹೋಗೋಣ, ಸ್ವಲ್ಪ ಪೂಜೆ ಲೇಟೇ ಇರುತ್ತಲ್ಲ ಅಂದ್ಕೊಂಡು ಹೋದೆ. ಅಲ್ಲಿ ನೋಡಿದರೆ ನಾವು ಹೋದ್ಮೇಲೆ ತುಂಬ ಜನ ಎಲ್ಲ ಖಾಲಿಯಾಗಿದ್ದರು. ನಾವು ಹೋಗಿ ಕೈ ಮುಗಿದು ದೇವರಿಗೆ ಬಂದು ಪೂಜೆ ಎಲ್ಲನೂ ಮಾಡಿಸ್ಕೊಂಡು ಬಂದ್ವಿ. ಅಷ್ಟೇನು ರಶ್ ಇತ್ತಿಲ್ಲ. ಅಂದರೆ ಜನ ಹೋಗೋರು ಬರೋರು ಇದ್ದರು. ನಾವು ಪೂಜೆ ಎಲ್ಲನೂ ಮಾಡಿಸ್ಕೊಬಿಟ್ಟು ಬಂದು ಪ್ರಸಾದ ಕೊಡ್ತಾಯಿದ್ರು. ಪ್ರಸಾದ ಮಧ್ಯಾಹ್ನ ಇತ್ತಲ್ಲ, ಮಧ್ಯಾಹ್ನ ಪ್ರಸಾದ ಅಲ್ಲೇ ಊಟ ಮಾಡ್ಕೊಬಿಟ್ಟು ಹಾಗೆ ಒಂದು ಪುಟ್ಟ ವೀಡಿಯೋ ಮಾಡ್ಕೊಬಿಟ್ಟು ನಮ್ಮೂರಲ್ಲಿ ರಾತ್ರಿ ಪೂಜೆ ಇದೆ, ಅಲ್ಲಿ ಸ್ವಲ್ಪ ಜೋರಾಗಿರುತ್ತೆ. ಅದಕ್ಕೋಸ್ಕರ ಬಂದ್ವಿ ನಾವು. ಮತ್ತು ಇವತ್ತು ಸಂಜೆ ಎಲ್ಲನೂ ಹಣ್ಕಾಯಿ ಎಲ್ಲನೂ ತೊಗೊಂಡು ಪೂಜೆ ಮಾಡಿಸೋಣ ಅಂತೇಳ್ಬಿಟ್ಟು ಬಂದ್ವಿ. ಪೂಜೆ ಎಲ್ಲನೂ ಮಾಡ್ಸೋಕ್ಕೋಸ್ಕರ ಬಂದರೆ ಅಲ್ಲಿ ಸ್ವಲ್ಪ ರಶ್ ಇತ್ತು. ಯಾಕಂದರೆ ಪುಟ್ಟ ದೇವಸ್ಥಾನ ಕಟ್ಟಿಲ್ಲ ಇನ್ನೂ. ಅದು ಮಾಡೋಕ್ಕೋಸ್ಕರ ಇದು ಒಂದು ಪುಟ್ಟದು ರೂಮ್ ಥರ ಮಾಡಿಬಿಟ್ಟು ಅಲ್ಲೇ ದೇವರು ಅಂತರಘಟ್ಟಮ್ಮ ಮತ್ತು ಮೈಲಾರಲಿಂಗೇಶ್ವರ ಅಂತ ಇದೆ, ಅವೆರಡನ್ನೂ ಅಲ್ಲೇ ಇಟ್ಟಿದ್ದಾರೆ. ಅಲ್ಲೇ ಪೂಜೆ ಮಾಡ್ತಾಯಿದ್ದಾರೆ. ಸ್ವಲ್ಪ ಅದು ದೇವಸ್ಥಾನ ಕಟ್ಟಾಗೋ ತನಕ. ಹಾಗಾಗಿ ಅದು ಪೂಜೆ ಎಲ್ಲನೂ ಮುಗಿಸ್ಕೊಂಡು ರಶ್ ಇತ್ತು. ಆದ್ರೂ ಸ್ವಲ್ಪ ರಶ್ ಕಮ್ಮಿ ಆದಮೇಲೆ ಪೂಜೆ ಮಾಡಿಸ್ಕೊಬಿಟ್ಟು ಬಂದವು. ಅಲ್ಲಿಂದ ಪೂಜೆ ಮಾಡಿಸ್ಕೊಬಂದಾದ ತಕ್ಷಣ ಊಟ ಇತ್ತು. ಇಲ್ಲಿ ಪ್ರಸಾದ ಎಲ್ಲ ಸಿಗುತ್ತೆ. ಅಲ್ಲಿ ಮನೆ ದೇವರು ಇರೋರು ಸಹ ಬರ್ತಾರೆ ಅಲ್ಲಿ. ಅದು ಊರಿಗೆಲ್ಲ ಊಟ ಹಾಕ್ಸಿ ಮನೆ ನೆಂಟರುಗಳು ಯಾರ್ಯಾರು ಬರ್ತಾರೋ ಅವರಿಗೂ ಸಹ ಎಲ್ಲರಿಗೂ ಅಡುಗೆ ಊಟ ಎಲ್ಲ ಇರುತ್ತೆ. ನಾವು ಊಟ ಮಾಡಿಕೊಂಡು ಮನೆ ಕಡೆ ಹೊರಡೋಣ ಅಂತ ಇದ್ದೆ. ಮನೆ ಕಡೆ ಹೊರಡಬೇಕಾದ್ರೆ ಆವಾಗ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ಬೇಕಾದ್ರೆ ಒಂದು ಪುಟ್ಟ ವೀಡಿಯೋ ಮಾಡಿಕೊಂಡೆ. ನಮ್ಮ ಮನೆಯದೊಂದು ವ್ಲಾಗ್ ಮಾಡ್ತೀನಿ, ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಿಮ್ಮೂರಲ್ಲಿ ಯಾವ ಥರ ಪೂಜೆ ನಡೀತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಈ ಥರ ನಮ್ಮೂರಲ್ಲಿ ಪುಟಾಣಿ ದೇವಸ್ಥಾನ ಇತ್ತು, ಇಲ್ಲೇ ಒಂದು ಪೂಜೆ ಎಲ್ಲ ಮುಗೀತು. ಸೊ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ವೀಡಿಯೋ ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಆಗಿ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಏನಾದರೂ ತಪ್ಪಿದರೆ ವೀಡಿಯೋ ಬಗ್ಗೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು ಎಲ್ಲರಿಗೂ.